ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಓಕೆ, ಬನ್ನಿ ನಾವು ಇವತ್ತು ಒಂದು ಶಾಪಿಂಗ್ ಹೋಗೋಣ. ಓಕೆ, ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಪ್ರಾಬಬ್ಲಿ ಒಂದು 2 ಕಿಲೋಮೀಟರ್ಸ್ ಹತ್ರ ಒಂದು ಶಾಪಿಂಗ್ ಮಾಲ್ಗೆ ಹೊರಟಿದ್ದೀವಿ. ಓಕೆ, ನೋಡಿ ನಮ್ಮ ಮನೆ ಹತ್ರನೇ ಮೆಟ್ರೋ ಎಲ್ಲ ಇದೆ, ತುಂಬಾ ಹತ್ರನೇ ಇದೆ. ಸೊ ತುಂಬಾ ಡೆವಲಪ್ ಆಗಿದೆ. ನಾನು ಒಂದು 5-6 ವರ್ಷದಿಂದ ಈಗ ಇರ್ಲಿಲ್ಲ ನಮ್ಮ ಏರಿಯಾ, ಈಗ ಫುಲ್ಲು ಡೆವಲಪ್ ಆಗಿದೆ, ತುಂಬಾ ಚೆನ್ನಾಗಿದೆ. ಓಕೆ, ಹೊರಟಿದ್ದೀವಿ. ನಾನು ನನ್ನ ದೊಡ್ಡ ಮಗಳು, ಸಾಮಾನ್ಯ ಅವಳು ಮುಂದ್ಗಡೆ ಬರಲ್ಲ, ಇವತ್ತೇನೋ ಮುಂದ್ಗಡೆ ಬಂದು ಕೂತಿದ್ದಾಳೆ. ಇಬ್ರು ಕೆಡ ಹಾಕೊಂಡ್ಬಿಟ್ಟಿದ್ದಾರೆ, ಇಬ್ರು ಬಿದ್ಕೊಬಿಟ್ಟಿದ್ದಾರೆ ಹಿಂದ್ಗಡೆ. ಯಾಕೆ ನೋಡಿ, ಇದೆಲ್ಲ ಮೆಟ್ರೋ ಸ್ಟೇಷನ್ ಇದು. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ನಮ್ಮ ಬೆಂಗಳೂರು ಎಷ್ಟು ಚೆನ್ನಾಗಿದೆ ಅಲ್ವಾ? ಓಕೆ, ಆಕ್ಚುಲಿ ನಾವು ಇಲ್ಲಿಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ನಮಗೂ ಕರೆಕ್ಟಾಗಿ ಎಲ್ಲಿ ಅಂತ ಗೊತ್ತಿಲ್ಲ, ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ರೀಚ್ ಆಗ್ಲಿಕ್ಕಾಯ್ತು. ಓಕೆ, ಎಲ್ರೂ ಹೊರಟಿದ್ದೀವಿ. ಲಂಚ್ ಎಲ್ಲ ಹೊರಗಡೆನೆ ಮಾಡ್ಕೊಬರೋಣ ಅಂತ ಮನೆಯಿಂದ ಪ್ಲಾನ್ ಮಾಡ್ಕೊಂಡೆ ಹೊರಟಿದ್ದೀವಿ. ನೋಡಿ, ನಮ್ಮ ಬೆಂಗಳೂರು ಎಷ್ಟು ಚೆನ್ನಾಗಿದೆ, ಸುಂದರವಾಗಿದೆ ಅಲ್ವಾ? ನಮ್ಮ ಸುತ್ತಮುತ್ತ ಸುಮಾರು ಮಾಲ್ಗಳಿದ್ದಾವೆ, ಮನೆ ಹತ್ತತ್ರನೇ ಸುಮಾರು ಮಾಲ್ಗಳಿದ್ದಾವೆ. ಆದ್ರೆ ಇಲ್ಲಿಗೆ ಇವಾಗ ಹೋಗ್ತಾ ಇರೋ ಕಡೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಏನೂ ಇಲ್ಲ, ಶಾಪಿಂಗ್ ಏನು ಅಂತ ಅದೇನಲ್ಲ, ಮನೆಗೆ ಸ್ವಲ್ಪ ಗ್ರೋಸರೀಸು ಅಂತವೆಲ್ಲ ತಗೊಳ್ಲಿಕ್ಕೆ ಅಷ್ಟೇ, ಅಲ್ಲದೆ ಇನ್ನೇನು ಅಲ್ಲ. ಸೊ ಎಲ್ಲ ಅಲ್ಲಲ್ಲಿ ಗೊತ್ತಲ್ಲ, ಬೆಂಗಳೂರು ಅಂದ್ರೆ ಪಕ್ಕದಲ್ಲೇ ಶಾಪಿಂಗ್ ಮಾಲ್ಗಳು ಬೇಜಾನ್ ಇರ್ತವೆ. ಬಟ್ ನಾವು ಇದಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ಓಕೆ, ಆಲ್ಮೋಸ್ಟ್ ನಿಯರ್ ಬಂದಿದ್ದೀವಿ. ಸಂಡೇ ಆಗಿರೋದ್ರಿಂದ ಅಷ್ಟು ಟ್ರಾಫಿಕ್ ಏನು ಇಲ್ಲ, ಅಷ್ಟು ಅಲ್ಲ, ಟ್ರಾಫಿಕೇ ಇಲ್ಲ ಸಂಡೇ ಆಗಿರೋದ್ರಿಂದ. ನಾರ್ಮಲ್ ಡೇಸ್ ಅಲ್ಲೆಲ್ಲ ಇದೆಲ್ಲ ತುಂಬಾ IT ಕಂಪ್ನಿಗಳೆಲ್ಲ ಇರೋದ್ರಿಂದ ಸಿಕ್ಕಾಬಟ್ಟೆ ಟ್ರಾಫಿಕ್ ಇರೋದು ನಾರ್ಮಲಿ. ಇವತ್ತು ಸಂಡೇ ಇರೋದ್ರಿಂದ ಅಷ್ಟೇನು ಟ್ರಾಫಿಕ್ ಇಲ್ಲ, ರೋಡ್ ಫ್ರೀ ಆಗೇ ಇದೆ, ಆರಾಮಾಗಿ ಹೋಗ್ಬೋದು. ಆಮೇಲೆ ವೀಕ್ ಡೇಸ್ ಅಲ್ಲಾದ್ರೆ ತುಂಬಾ ಕ್ರೌಡ್ ಇರುತ್ತೆ. ಓಕೆ, ನಾವು ಹತ್ರ ಬರ್ತಾ ಇದ್ದೀವಿ. ಓಕೆ, ನಾವು ಎಂಟ್ರಿ ಕೊಟ್ವಿ. ಟ್ಯಾನ್ ಇದೆ ಮೆಟ್ರೋ ಹೋಲ್ಸೇಲ್ಗೆ ಬಂದಿರೋದು, ಬೇರೆ ಎಲ್ಲೂ ಅಲ್ಲ. ನನ್ ಬಿಲ್ಡಪ್ ನೋಡಿದ್ರೆ ಎಲ್ಗೋ ಹೋಗೋ ತರ ಇತ್ತಲ್ವಾ, ಎಲ್ಗೂ ಇಲ್ಲ, ಮೆಟ್ರೋ ಹೋಲ್ಸೇಲ್ಗೆ ಅಷ್ಟೇ. ಇದರಲ್ಲಿ ಮೆಂಬರ್ಶಿಪ್ ಕಾರ್ಡ್ ಇದೆ ಹಸ್ಬೆಂಡ್ಗೆ, ಬಟ್ ನಾವು ಇಲ್ಲಿಗೆ ಬಂದೇ ಇರ್ಲಿಲ್ಲ ಇಲ್ಲಿವರೆಗೂ. ಸೊ ಅವ್ರ ಆಫೀಸಲ್ಲಿ ಎಲ್ರು ಅಂತ ಇದ್ರಂತೆ, ಚೆನ್ನಾಗಿದೆ, ಲೈಕ್ ಆಫರ್ಸ್ ಎಲ್ಲ ಚೆನ್ನಾಗಿರುತ್ತೆ, ಹೋಗಿ ನೋಡು ಅಂತ. ಸೊ ಬಂದ್ವಿ, ಆಯ್ತು, ಕಾರ್ ಪಾರ್ಕ್ ಮಾಡಿ ಎಂಟ್ರಿ ಕೊಟ್ವಿ. ಎಂಟ್ರಿನಲ್ಲೇ ಹಸ್ಬೆಂಡ್ಗೆ ಸ್ವಲ್ಪ ಬೇಕಾಗಿರೋ ಅಂಥದ್ದೆಲ್ಲ ಹಿಡಿಸ್ತು, ಅವ್ರಿಗೆ ಸ್ವಲ್ಪ ಖುಷಿ ಆಯ್ತು. ಸೊ ತಗೊಂಡ್ವಿ. ನೋಡಿದ್ರಲ್ಲ, ಮಕ್ಕಳು ಕಾಟೆಲ್ಲ ಹತ್ತಿ ಕೂತ್ಕೊಬಿಟ್ರಿ ಇವ್ರು, ಇನ್ನು ಅವ್ರನ್ನ ತಳ್ಕೊಂಡು ಹೋಗೋದು ನನ್ನ ಮಗನ ಕೆಲ್ಸ, ಅವನ್ನೇ ನೋಡ್ಕೊಂತಾನೆ. ಅದೆಲ್ಲ ನಲ್ಲಿ ತುಂಬಾ ಚೆನ್ನಾಗಿತ್ತು ಆಫರ್ಸ್, ಅಂದ್ರೆ ನಮ್ಗೆ ಹೋಲ್ಸೇಲ್ ಇರೋದ್ರಿಂದ ರೇಟ್ಗಳು ತುಂಬಾ ಅಫೋರ್ಡೇಬಲ್ ಅನ್ಸ್ತು. ನಾವು ಹೊರಗಡೆ ತಗೊಳೋದಕ್ಕಿಂತಲೂ ಅಫೋರ್ಡೇಬಲ್ ಅನ್ಸ್ತು ರೇಟ್ಗಳೆಲ್ಲ. ನಾವು ಅಂತ ಏನು ಜಾಸ್ತಿ ತಗೊಂಡ್ವಿ, ಕರೆಕ್ಟ್, ಜಾಸ್ತಿ ಏನೋ ತಗೊಳಕ್ಕೆ ಅಂತ ಹೋಗ್ಲಿಲ್ಲ, ಬಟ್ ತುಂಬಾ ಜಾಸ್ತಿ ಆಗೋಯ್ತು. ಆಯ್ತು, ಮುಗೀತು. ಅಂದ್ರೆ ನನ್ಗೆ ಒಳಗಡೆ ಫುಲ್ ವಿಡಿಯೋ ನನಗೆ ಮಾಡ್ಲಿಕ್ಕೆ ಆಗಿಲ್ಲ, ಯಾಕೆಂದ್ರೆ ಮಕ್ಕಳು ತುಂಬಾ ಮಾಡ್ತಾ ಇದ್ರು. ಆಮೇಲೆ ಪ್ರತಿಯೊಂದಕ್ಕೂ ನನ್ನ ಕೈನೇ ಹೋಗ್ಬೇಕಾಗಿತ್ತು ನೋಡ್ತಾ. ಕೊನೆಗೆ ಒಂದು 3 hours ಒಳಗಡೆ ಇದ್ವಿ. ನೋಡಿ, ಇಷ್ಟೊಂದು ಶಾಪಿಂಗ್ ಬಂದ್ವಿ. ಇದರಲ್ಲಿ ಎಲ್ಲಾನು ಬೇಕಿತ್ತ ಅಂದ್ರೆ ನಾವು ಹೋಗಿರೋದು ಆ ತರದಲ್ಲ, ಬಟ್ ತಗೊಂಡ್ವಿ. ಮುಗಿಸ್ಕೊಂಡು ಲಂಚ್ ಮಾಡೋಣ ಅಂತ ನಾಗಾರ್ಜುನ್ಗೆ ಹೋಗೋಣ ಅಂತ ಬಂದ್ವಿ. ಬಟ್ ನಾಗಾರ್ಜುನಲ್ಲಿ ½ ವೇಟ್ ಮಾಡ್ಬೇಕು ಅಂದ್ರು. ನಾವು ಆಲ್ರೆಡಿ 3:30 ಆಗೋಗಿತ್ತು, ಇನ್ನು ವೇಟ್ ಮಾಡುವ ಪೇಶನ್ಸ್ ಇರ್ಲಿಲ್ಲ, ಹಸು ಕೂಗ್ತಾ ಇತ್ತು ಹೊಟ್ಟೆ ಎಲ್ಲ. ಸೊ ಬೇಡ, ಬೇರೆ ಕಡೆ ಹೋಗೋಣ ಅಂತ ಅಲ್ಲಿಂದ ಹೊರಟು ನಮ್ದೇ ಲೈಕ್ ನಮ್ಮ ಏರಿಯಾದಲ್ಲೇ ಒಂದು ಒಳ್ಳೆ ಹೋಟೆಲ್ ಇದೆ, ಸೊ ಅಲ್ಲಿಗೆ ಹೋಗೋಣ ಅಂತ ಬಂದ್ವಿ. ಬಟ್ ನಾಗಾರ್ಜುನ ನಮ್ದೊಂದು ಫೇವ್ರೆಟ್ ಸ್ಪಾಟ್ ಆಗಿತ್ತು, ತುಂಬಾ ವರ್ಷಗಳಿಂದ ನಾವು ಹೋಗ್ತಾ ಇದ್ವಿ. ಆಂಧ್ರ ಸ್ಟೈಲ್ ಫುಡ್ ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಸ್ಪೈಸಿ ಆಗಿ.
ಸೊ ಮಿಸ್ ಮಾಡ್ಕೊಂಡ್ವಿ, ಸಿಗ್ಲಿಲ್ಲ. ಸರಿ ಹೋಗ್ಲಿ ಪರವಾಗಿಲ್ಲ ಅಂತ ನೆಕ್ಸ್ಟ್ ಟೈಮು ಟ್ರೈ ಮಾಡೋಣ ಅಂತ ನಮ್ಮೂರಿಗೆ ಬಂದ್ವಿ. ನೋಡಿ ನಮ್ಮ ಏರಿಯಾ ಇದು, ನಮ್ಮ ಏರಿಯಾದ ಮೆಟ್ರೋ ಕೆ ಆರ್ ಪುರಂ ಮೆಟ್ರೋ ಸ್ಟೇಷನ್ ಇದು, ಅದ್ರೊಳಗಡೆಯಿಂದಲೇ ಎಂಟ್ರಿ ಕೊಡ್ತಾ ಇದ್ದೀವಿ. ಇದು ಪ್ರೌಡ್, ನಮ್ಮ ಏರಿಯಾದಲ್ಲೇ ಮೆಟ್ರೋ ಸ್ಟೇಷನ್ ಎಲ್ಲ ಆಯ್ತು ಅನ್ನೋದು ನನಗೊಂಥರ ಖುಷಿನೇ ಅದು. ಇಲ್ಲಿಂದಲೇ ಮೆಟ್ರೋದಲ್ಲೇ ನನ್ನ ಮಗ ಯಾವತ್ತು ಸ್ಕೂಲ್ಗೆ ಹೋಗ್ತಾನೆ. ಓಕೆ, ಎಂಟ್ರಿ ಆಯ್ತು ನಮ್ಮ ಹೋಟೆಲು. ನಾವು ಇಲ್ಲಿ ಆಫನ್ ಬರ್ತಾ ಇರ್ತೀವಿ, ಇಲ್ಲಿ ಸಿಂಧೂರ್ ಗಾರ್ಡನಿಯಾ ಅಂತ, ತುಂಬಾ ಚೆನ್ನಾಗಿರುತ್ತೆ ಫುಡ್ ಎಲ್ಲ ಇಲ್ಲಿ. ಸೊ ಬಂದ್ವಿ, ರಿಟರ್ನ್ ಶಾಪಿಂಗ್ ಎಲ್ಲ ಮುಗಿಸಿ, ಮಕ್ಕಳಂತೂ ತುಂಬಾ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ರು, ಹಸುವು ಹಸುವು ಅಂತ ಇದ್ರು. ಅಲ್ಲಿಂದಲೇ ಚಾಕ್ಲೇಟ್ ಎಲ್ಲ ತಗೊಂಡು ಬಿಲ್ ಮಾಡಕ್ ಮುಂಚೆ ತಿನ್ಬೇಕು ತಿನ್ಬೇಕು ಅಂತ ಇದ್ರು, ಬಟ್ ಬೇಡ ಅಂತೇಳಿ ವೇಟ್ ಮಾಡಿಸಿ ಚಾಕ್ಲೇಟ್ ಎಲ್ಲ ಕೊಡಿಸಿ ಬಂದ್ವಿ. ನೋಡಿ ಸಿಂಧೂರ್ ಗಾರ್ಡನಿಯಾ ಅಂತ, ತುಂಬಾ ಚೆನ್ನಾಗಿರುತ್ತೆ ಊಟ ಇಲ್ಲಿ. ಕೆಳಗಡೆ ಉಡುಪಿ ಆರಾಧ್ಯ ಅಂತಾನು ಇದೆ, ಇದು ಚೆನ್ನಾಗಿರುತ್ತೆ ವೆಜ್, ಮೇಲ್ಗಡೆ ನಾನ್ ವೆಜ್. ಸರಿ, ನಾವು ನಾನ್ ವೆಜ್ಗೆ ಹೊರಟ್ವಿ, ಬಂದ್ವಿ. ಇಲ್ಲಿನೂ ವಿಡಿಯೋ ಮಾಡೋ ಪೇಶನ್ಸ್ ಇರ್ಲಿಲ್ಲ, ಹಸು ಹೊಟ್ಟೆ ಎಲ್ಲ ತಾಳ ಆಗ್ತಾ ಇತ್ತು. ಜಸ್ಟ್ ಸ್ವಲ್ಪ ಇದು ಅಷ್ಟೇ ತೋರಿಸ್ತಾ ಇದ್ದೀನಿ, ಎಲ್ಲ ಫುಲ್ಲು ಎಂಟೈರ್ ವಿಡಿಯೋ ನಾನು ಮಾಡಿಲ್ಲ. ಸೊ ಇಲ್ಲಿನೂ ನಾವು ಅಲ್ಲೇ ಹಾಫ್ ಆನ್ ಅವರ್ ವೇಟ್ ಮಾಡಿದ್ರೆ ಮುಗ್ದೋಗಿರೋದು, ಇಲ್ಲಿ ಬಂದು ಆಲ್ಮೋಸ್ಟ್ 45 minutes ನಾವು ವೇಟ್ ಮಾಡಿದ್ವಿ ಅನ್ಸುತ್ತೆ, ಆರ್ಡರ್ ಮಾಡಿ ಬರ್ಲಿಕ್ಕೇನೆ. ಏನು ಮಾಡ್ಲಿಕ್ಕೆ ಆಗಲ್ಲ. ಸೊ ಊಟ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ನೋಡಿ ನಮ್ಮ ಏರಿಯಾ ಬಂತು, ರಿಟರ್ನ್ ಮನೆ ಹತ್ರ ಬಂದ್ವಿ. ಒಟ್ನಲ್ಲಿ ಔಟಿಂಗ್ ಚೆನ್ನಾಗಿತ್ತು. ಇದೆ ನಮ್ಮ ಏರಿಯಾ, ತುಂಬಾ ಕಂಜೆಸ್ಟೆಡ್ ಬಟ್ ಸೂಪರ್ ಏರಿಯಾ, ಫುಲ್ ರೆಸಿಡೆನ್ಷಿಯಲ್ ಏರಿಯಾ. ಸಿಕ್ಕಾಪಟ್ಟೆ ಕಂಜೆಸ್ಟೆಡ್, ಒಂದು ಒಂದು ಸೈಟು ಫ್ರೀ ಆಗಿ ಅಂತ ಇರೋದಿಲ್ಲ, ಎಲ್ಲ ಫಿಲ್. ನೋಡಿ ಇದೆ ನಮ್ಮ ಏರಿಯಾ. ರಿಟರ್ನ್ ಮನೆಗೆ ಬಂದ್ವಿ. ಆವಾಗ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.